ಹೇಳಿ ಚಂದ್ರಶೇಖರ್. ಯಾವ್ರಿದು? ಮುಡ್ಲುಕೊಪ್ಪಲು. ಕೇರಳದ ಹತ್ರ ಮುಡ್ಲುಕೊಪ್ಪಲು. ಎಷ್ಟು ಗಿಡ ತೊಗೊಂಡಿದ್ದೀರ ನಮ್ಮ ಹತ್ರ ಬಾಳೆ ಗಿಡನ? 550 ಬಾಳೆ ಗಿಡ ತಗೊಂಡಾರ. ಎಷ್ಟು ದಿನ ಆಯ್ತು ನಾಟಿ ಮಾಡಿ? 15 ದಿನ. 15 ಆಗಿದೆ. ನಾವು ಕೊಟ್ಟ ಗಿಡ ಚಿಕ್ಕವಲ್ವಾ? ಚಿಕ್ಕ ಗಿಡಗಳು ತೊಗೊಂಡಿದ್ರು, ನೀವು ಮನೆ ಬೆಳೆಸ್ಕೊಂಡು ಮಾಡೋರೆ. ಇಷ್ಟೊಂದು ಹೈಟ್ ಮಾಡ್ಕೊಂಡು ಮಾಡಬೇಕಾದ ಏನಿಲ್ಲ. ಯಾಕೆ ಅಂದರೆ ನೋಡಿ, ಇದು ಇಷ್ಟು ಒಂದು ವಾರ ಆಯ್ತಾ? ಒಂದು ವಾರ ಆಯ್ತು. ಇದು ಒಂದೆಲೆ ಮಾತ್ರ ಗೊತ್ತೈತೆ. ಮೊದಲು ನಮ್ಮಲ್ಲಿ ಬೇರು ಕೊಟ್ಬಿಡ್ತದೆ. ಆ ಸಣ್ಣದ್ರಲ್ಲಿ ಗಿಡ ಕೂರಿಸ್ಬಿಟ್ರೆ ನೀಟಾಗಿ ಇನ್ನೂ ಫಾಸ್ಟಾಗಿ ಬರ್ತದೆ. ಈ ದೊಡ್ಡ ಗಿಡ ಕೂರಿಸಿದ್ರೆ ಏನು ಸಮಸ್ಯೆ ಅಂದರೆ ಎಲೆ ಒಣಗೋಗಿ ಆಮೇಲೆ ಬರೋಕ್ಕೆ ಶುರು ಮಾಡ್ತವೆ ಕೆಲವು. ನೋಡಿ, ಇದು ತನುವಿರೋ ಹೊತ್ತಿಗೆ ಸ್ವಲ್ಪ ತೇವಾಂಶ ಇರಲಾಗಿ ಬರ್ತದೆ. ಅತಿ ಓವರ್ ತೇವನೂ ಆಗಬಾರ್ದು. ನೋಡಿದು ಈ ಸುಳಿ ಇಲ್ಲೇ ನಿಂತಿಲ್ವಾ? ನೋಡಿ, ಇವೆಲ್ಲ ಒಣಗೋಗಿ ಬರೋದು. ಅತಿ ದೊಡ್ಡ ಗಿಡ ಆದರೆ ಇವೆಲ್ಲ ಒಣಗೋಗಿ ಬರ್ತವೆ. ಸಣ್ಣ ಗಿಡದಲ್ಲೇ ನಾಟಿ ಮಾಡಿಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಬೊಡ್ಡೆಯಿಂದನೇ ಬೇರೆ ಹಿಂಗೆ ಹೋಯ್ತಾ ಇರ್ತದಲ್ಲ, ಇಮ್ಮಿಡಿಯೇಟಾಗಿ ಪಾಸ್ ಆಗಿಬಿಡ್ತದೆ. ಇವಂತರ ಕಡ್ಡಿ ನಿಂತ್ಕೊಂಡಂಗೆ ನಿಂತ್ಕೊತಾವೆ ಅತಿ ಉದ್ದಾದರೆ. ಹಾಗೆ ರೈತರು ಅತಿ ದೊಡ್ಡ ಗಿಡನೇ ಕೇಳ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ನಾವು ಚಿಕ್ಕ ಗಿಡನೇ ನಾಟಿ ಮಾಡಿ ನೋಡಿ, ಇದು ಸುಳಿ ಹೊಡಿತಾ ಇರೋದು. ಇದು ಕರೆಕ್ಟಾಗಿ ಈ ಥರ ಹೊಡಿಬೇಕು. ಆ ಗಿಡಕ್ಕೂ ಈ ಗಿಡಕ್ಕೂ ಭಾರಿ ವ್ಯತ್ಯಾಸ ಅದೇ. ಇದು ಅಡಿಕೆ ಎಷ್ಟು ಅಡಿಗಿದೆ? 8, 9 ಹಿಂಗೆ 9 ಹಿಂಗೆ 9 ಹಿಂಗೆ 8 ಇದೆ. ಎರಡರ ಮಧ್ಯೆ ಒಂದು ಮಾಡಿದಿರಿ ಟ್ರ್ಯಾಕ್ಟ್ರು. ಹಂಗೆ ಇನ್ನು ಚೂರು ನೀವು ಡ್ರಿಪ್ ವೈರನ್ನ ಯಾವತ್ತುವೆ ಆ ಡ್ರಿಪ್ ವೈರ್ ಹಾಕಲಿಕ್ಕೆ ಇಟ್ಕೊಳ್ಳಿ. ಇನ್ನೊಂದು ಚೂರು ಇದು ಹಿಡ್ಕಪ್ಪ, ಹಿಂಗೆ ಒಂದು ದಾರ. ಇನ್ನೊಂಚೂರು ತೊಗೊಳ್ಳಿದ ತೊಗೊಳ್ಳಿ. ಇನ್ನೊಂಚೂರು ಆ ಕಡೆ ಹಿಂಗೆ ಮಾಡ್ಕೊ. ಇನ್ನೊಂಚೂರು ಇಷ್ಟು ದೂರಕ್ಕೆ ನೀರು ಬಿಡಿ. ಬುಡಕ್ಕೆ ಬಿಡಬಾರ್ದು. ನೀವು ಮಣ್ಣು ಯಾರು ಹಾಕ್ತಾನೆ ಇದ್ರೆ ಹಿಂಗೆ ಅದು ಮೇಕೆ ಹೋಯ್ತಾ ಇರ್ತಾನೆ ಗಿಡ. ಪೂರ ಕನ್ನ ಬಿಟ್ಬಿಟ್ಟಿತ್ತು. ಅದಕ್ಕೆ ಹಾಕಿದ್ರಿ. ನೆಕ್ಸ್ಟ್ನ ಯಾರಾಗ್ತಾ ಇರ್ರಿ, ಅದು ಯಾರಕ್ಕಣಂಗೆ ಮ್ಯಾಕ್ ಹೋಯ್ತಾನೆ ಇರ್ತದೆ ಗಿಡ. ಅಡಿಕೆ ಬಾಳೆ 2 ವರ್ಷ ಮಣ್ಣು ಯಾರಾಗ್ತು ಅಂದ್ರೆ ಬುಡಕ್ಕೆ ಅದು ಮ್ಯಾಕ್ ಹೋಗ್ಬಿಡ್ತವೆ ಗಿಡಗಳು. ಬೇರು ಕಾಣ್ತಿದ್ದಲ್ಲ, ಆ ಬೇರು ಏನು ಜಾಸ್ತಿ ಹಾಕಿಲ್ಲ. ಇಲ್ಲ ಅಷ್ಟಿರ್ಲಿ ಬಿಡಿ, ಏನು ಹಾಕಿಲ್ಲ ಬಿಡಿ, ಏನಾಗಲ್ಲ ಬಿಡಿ. ಇನ್ನು ಜಾಸ್ತಿ ಒತ್ತು ಕೊಡಬೇಡಿ. ಜಾಸ್ತಿ ನೀರು ಹಾಕಲ್ಲ. ಆಮೇಲೆ ಅಡಿಕೆಗೆ ನೀವು ಈಗ ಏನು ನೀರು ಕೊಡ್ತೀನಿ ಅಂತಿದ್ದೀರಾ, ಈ ನರದಲ್ಲಿ ನೀರು, ಈ ನರದಲ್ಲಿ ನೀವು ಇಲ್ಲೂ ಕೊಟ್ಟರೆ ಇನ್ನೂ ಒಳ್ಳೇದೇ. ಇಲ್ಲ ಎಲ್ಲ ಬೇರೆವೆ. ಅಲ್ಲಿ ಬುಡಕ್ಕೆ ಕೊಟ್ಟರೆ ಅಲ್ಲಿ ನೀರು ಬಿದ್ದು 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 ಬುಡದಲ್ಲಿ ಬೇರೆಲ್ಲ ಕೊಳ್ತೋಯ್ತವೆ. ಬೇರೆಲ್ಲ ಕೊಳ್ತೋಯ್ತವೆ ಅಂದ್ರೆ ಊಟ ಎಳ್ಕೊಳಕ್ಕಾಗಲ್ಲ. ಇಲ್ಲಿಂದ ಎಳ್ಕೊತವೆ. ಇದ್ರ ಬೇರೆ ಇಲ್ಲೆಲ್ಲ ಇದ್ರ ಗರಿ ಎಷ್ಟೆಷ್ಟು ಉದ್ದಾವೆ ಅಷ್ಟು ಉದ್ದಲ್ಲಿ ಇರ್ತವೆ. ಬಾಳೆಗೂ ಅಷ್ಟೇ ನೀರು ಕಡಿಮೆನೇ ಕೊಡ್ಬೇಕು. ನೀವು ನೀರು ಜಾಸ್ತಿ ಕೊಟ್ಟರೆ ಸಾಕಷ್ಟು. ಈಗ ಇದೆಯಲ್ಲ ತೇವ ಡ್ರಿಪ್ ಕೊಡ್ತಾ ಇದ್ದಿಲ್ಲ. ಯಾಕೆ ಅಂದ್ರೆ ಈ ಕಡೆ ಶೀತ ಐತೆ, ಡ್ರಿಪ್ ಒಂದೇ ಸಮ ನೀರು ಬಿಡ್ತದೆ. ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಇದಕ್ಕೆ ಕಡಿಮೆ ನೀರು ಬಿಟ್ಕೊಂಡು ಉಯ್ಯೋದಲ್ವಾ, ಅಲ್ಲಿಗೆ ಜಾಸ್ತಿ ಬಿಟ್ಕೊಳ್ಳೋದು. ಇದಕ್ಕೆ ಕಡಿಮೆ ಬಿಡ್ತಿತ್ತು. ಈಗ ಇನ್ನೊಂದು ಟ್ರಿಪ್ ಹೊತ್ತಿಗೆ ನೀರು ಇಲ್ಲ ಈಗ ಇಷ್ಟು ತೇವಾಂಶ ಇದ್ರೆ ಇನ್ನೊಂದು ವಾರ ನೀರೇ ಬೇಡ ಕಣ. ಇದು ಇಲ್ಲಿ ಇಷ್ಟು ತೇವ ಇದ್ರೆ ಒಂದು ವಾರ ನೀರು ಬೇಡ. ಇದಕ್ಕೆ ನೀರು ಜಾಸ್ತಿ ಆದಷ್ಟು ಗಿಡ ಬಾಡ್ತವೆ. ಹರಿಯೋ ನೀರಾದ್ರೂ ಒಂಥರ ನಿಲ್ತದೆ, ಬಟ್ ನೀರು ಇರಬಾರ್ದು. ಮೇಲ್ಗಡೆ ಕಾಲುವೆ ಇದೆ ಜಮೀನ್ ಹತ್ರ, ಆ ಕಡೆ ನೀರು ಹೋಯ್ತಾ ಇದ್ರೆ ಆ ವಸ್ತಿನೇ ಬೇಕಾದಷ್ಟು ಆಗ್ಬಿಡ್ತದೆ ನಿಮಗೆ. ಅಡಿಕೆಗೆ ನಿಮ್ಗೆ ಈಗ ಏನೇನು ಕೊಟ್ಟಿದ್ದಾರೆ? 2 ತಿಂಗಳಲ್ಲಿ ಬೇವಿನಿಂಡಿ. ಇಲ್ಲಿ ನೋಡಿ, ಇದು ಟ್ರಾಕ್ಟರ್ ಆಗಿರೋ ಡ್ಯಾಮೇಜ್. ಇದು ಇಲ್ಲ ಸರ್, ಇದು ಸೂರ್ಯನ ಕಿರಣದ ಬಿಸಿಲು. ಈ ಕಡೆ ಅದು ನೋಡಿ, ಈ ಸೈಡು ಪೂರಾ ಇನ್ನು ಹಂಗಾರೆ ಈಗ ಅಡಿಕೆ ಪಟ್ಟೆ ಕಟ್ಕೋಬೇಕು. ಈ ಥರ ಬಿಸಿಲಿತ್ತು ಎಲ್ಲ ಗಿಡ ಈ ಸೈಡ್. 2 ಮರ ಜಾಸ್ತಿ ಉಂಟಾಗವೆ ನಮ್ಮ. ಇದೊಂದು ಪಕ್ಕಕ್ಕೆ ನೆಡ್ಬೇಕು, ಅದಕ್ಕೆ ಉಂಟಾಗೋದು. ಇದೊಂದು ಬಿಸಿಲು. ಇದು ಬಿಸಿಲಿದೆಯಾ ನೋಡ್ರಪ್ಪ? ಬಿಸಿಲೇಟ್ ಅವ್ರಿಗೆ 2ನೇ ವರ್ಷದಲ್ಲಿ ಸರ್ ಇದು ಭಾರಿ ಹಿಂಸೆ ಕೊಡ್ತೀವಿ. ನೀರು ಪ್ರಾಬ್ಲಮ್ ಆಗ್ಬಿಟ್ಟು ಹಾಗಾಯ್ತಾಯ್ತು. ಈ ಕಡೆ ಇಲ್ಲಿ ಇವು ಏನಕ್ಕೆ ಬೇಕಾಗವೆ ಹೇಳಿ? ಇವು ಎಷ್ಟು ನೋಡಿ, ಇವು 3 ಲೈನ್ 4 ಲೈನ್ ಚೆನ್ನಾಗವೆ. ಈ 4 ಲೈನ್ ವೀಕ್ ತೇವಾಂಶಕ್ಕೆ ಸರಿ. ಯಾವುದು ಅದಕ್ಕೆ ನೋಡಿ, ನಿಮ್ಗೆ ಇದು ತೇವಾಂಶ ಅಂತ ಅರ್ಥ ಆಯ್ತದೆ. ತೇವಾಂಶ ಜಾಸ್ತಿ ಆದ್ರೂ ಹಳ್ಳು ಉದುರೋಯ್ತವೆ, ನಿಲ್ಲಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ನೋಡಿ, ಬದು ಪಕ್ಕದಿಂದ ಹಿಡಿದು ಈ ಮಗ್ಲಲ್ಲಿ ಒಂದು ಹಿಕ್ಲು ಕೊಟ್ಕೋಬೇಕು. ಇಲ್ಲೊಂದು ಹಿಕ್ಲು ಕೊಟ್ಕೊಬಿಟ್ರೆ ಈ ಗಿಡಗಳು ಸರಿ ಆಯ್ತವೆ. ನೀರು ಇಲ್ಲ ಇಲ್ಲ ಅಥವಾ 2ನೇ ಲೈನಲ್ಲಿ ಕೊಡಿ. ನನ್ನ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಲೈನ್ ಕೊಟ್ಟರೆ ಇಲ್ಲಿ ಬರೋ ನೀರೆಲ್ಲ ಸೋರೋಯ್ತದೆ. ಈ ನೀರು ಈ ಕಡೆ ಸೋರ್ತದೆ. ಇದು ಸರ್ ಏನಕ್ಕೆ ಅಂದರೆ ನಮ್ಮ ರೈತರ ಲೆಕ್ಕಾಚಾರದಲ್ಲಿ ಈ ಗದ್ದೆ ಎಳೆದ್ರೆ ಸಾಕು, ಈ ಗದ್ದೆ ಎಳಿಬಾರ್ದು ಶೀತ. ಈ ಗಿಡ ಗೀಟ ಆಯ್ತದೆ, ಇದು ಬರ ಬರ್ತದೆ ಇಲ್ಲಿ. ಅದಕ್ಕೆ 2ನೇ ಲೈನಲ್ಲಿ ಎಳೆದಾಗಂದ್ರೆ ಈ ಗದ್ದೆ ಶೀತ ಸಾಕು, ಈ ಕಡೆ ಗದ್ದೆ ಎಟ್ಟೆ ಹೊಡಿತದೆ ನೀವು. ಏನಕ್ಕೆ ಸರ್, ಈಗ ಇದು ಎಟ್ಟೆ ಅಲ್ಲ ಸರ್, ಈಗ ಈ ಸೈಡು ಇನ್ನೂ ಜಾಸ್ತಿ ಆಯ್ತದಾಗ, ಇನ್ನೂ ಜಾಸ್ತಿ ಆಯ್ತದೆ ನಿಮ್ಮ ಅಭಿಪ್ರಾಯ? ಓಕೆ.